ನಮಸ್ಕಾರ ಗೀತಾ ಅವರೇ. ನಮಸ್ತೆ ಮೇಡಮ್. ಈಗ ಆಟೋ ಓಡಿಸೋ ಧೈರ್ಯ ಮಾಡಿದ್ ಯಾವಾಗ, ಹೇಗೆ ಐಡಿಯಾ ಬಂತು ನಿಮ್ಗೆ? ನಾನು ಆಟೋ ಓಡಿಸೋದು ಧೈರ್ಯ ಮಾಡಿದ್ ಹೋದ್ ವರ್ಷದಿಂದ. ಓಕೆ ಈ ಐಡಿಯಾ ಬಂದು ನಮ್ಗೆ ಪಾರು ಮೇಡಮ್ ಅವ್ರನ್ನ ಸುಮಾರು ಸರಿ ವಿಡಿಯೋಗಳಲ್ಲಿ ನೋಡಿದೀವಿ. ಓಕೆ ಅದ್ರಿಂದ ಇವ್ರು ಓಡಿಸ್ತಿದಾರೆ, ಇವ್ರನ್ನ ಒಂದ್ಸರಿ ವಿಚಾರಿಸೋಣ ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಟ್ರೈ ಮಾಡಿದ್ವಿ, ಸಿಗ್ಲಿಲ್ಲ. ಓಕೆ ಮತ್ ನಮ್ ಫ್ರೆಂಡ್ ಮೂಲಕ ನಾವು ಇವ್ರನ್ನ ತಿಳ್ಕೊಂಡು ಪರಿಚಯ ಮಾಡ್ಕೊಂಡು ಮೇಡಮ್ ಅವ್ರನ್ನ ನೋಡಿ ಮಾತಾಡ್ಕೊಂಡು ಟ್ರೈನಿಂಗ್ ಇವ್ರ ಹತ್ರನೇ ಕಲ್ತ್ಕೊಂಡಿದ್ವಿ. ಸೂಪರ್. ಸೊ ಈಗ ನೀವು ಸಂಪಾದನೆ ಮಾಡಿ ಸ್ವಾವಲಂಬಿಯಾಗಿರ್ಬೇಕು ಅಂತ ಆಟೋ ಓಡ್ಸಕ್ ಶುರು ಮಾಡಿದ್ರು, ಅಥವಾ ಸಂಸಾರದ ಅನಿವಾರ್ಯತೆ? ಸಂಸಾರದ ಅನಿವಾರ್ಯತೆ ಇದೆ ಮೇಡಮ್, ಆದ್ರಿಂದ ಆಟೋ. ನಾವು ಆಟೋ ಓಡಿಸ್ತಾ ಇದ್ವಿ. ಓಕೆ. ಆಮೇಲೆ ಇವಾಗ ಮಕ್ಕಳ ಕೆಲಸ, ಆಮೇಲೆ ಮನೆ ಕೆಲಸ, ಅಡಿಗೆ ಕೆಲಸ, ಇದಿಷ್ಟನ್ನು ಮಾಡ್ಕೊಂಡು ಆಟೋನು ಓಡಿಸ್ಕೊಂಡು ಅದರ ನಿರ್ವಹಣೆ ಹೇಗ್ ಮಾಡ್ತೀರಿ ನೀವು? ಬೆಳಗ್ಗೆ 8 ಗಂಟೆಗೆ 8:30 ಅಷ್ಟೊತ್ತಿಗೆ ಮಕ್ಳಿಗೆ ಬಾಕ್ಸ್ ಎಲ್ಲ ಮಾಡಿ ಸ್ಕೂಲಿಗೆ ಬಿಟ್ಬಿಡ್ತೀನಿ. ಓಕೆ. ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. 11:30 12 ಗಂಟೆವರೆಗೂ ಎಷ್ಟಾಗುತ್ತೋ ಅಷ್ಟು ಡ್ಯೂಟಿ ಮಾಡ್ಕೋತೀನಿ. ಅದಾದ್ಮೇಲೆ ಚಾರ್ಜಿಂಗ್ ತಗೊಂಡೋಗಿ ಹಾಕತೀನಿ. 3 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಮಕ್ಕಳನ್ನ ಕರ್ಕೊಂಡ್ಬಂದು ಮನೇಲಿ ಬಿಟ್ಟು. ಸೊ ಇದೊಂಥರ 9 to 5 ಜಾಬ್ ತರ ಅಲ್ಲ, ನಿಮ್ಗೆ ಇಷ್ಟ ಬಂದಾಗ ಕೆಲಸ ಮಾಡ್ಬೋದು, ಹೌದು ಇಲ್ದೇ ಇದ್ದಾಗ ಇದು ಮಾಡ್ಬೋದು. ಹೌದು. ನನಗೆ ಒಂದು ಪ್ರಶ್ನೆ, ಹೇಳಿ ಮೇಡಮ್. ಈಗ ಹೆಣ್ಣು ಮಕ್ಕಳಿಗೆ ನಿಮ್ಮ ಕಡೆಯಿಂದ ಒಂದು ಟಿಪ್ ಕೊಡ್ಬೇಕು. ಆ ಪ್ರಶ್ನೆ ಏನು ಅಂತಂದ್ರೆ, ಎಲ್ಲ ಜವಾಬ್ದಾರಿನೂ ಗಂಡನ ಮೇಲೆ ಹಾಕಿ ತಂಪಾಡು ತಾವು ರೀಲ್ಸ್ ಮಾಡ್ತಾ ನನಗೆ ಅದು ಬೇಕು ಇದು ಬೇಕು ಅಂತ ಡಿಮಾಂಡ್ ಅಪ್ ಮಾಡೋ ಹೆಣ್ಣು ಮಕ್ಕಳಿಗೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಯಾವ ರೀತಿ ಹೇಳ್ತೀವಿ? ಯಾವ ರೀತಿ ಹೇಳ್ಬೋದು ಅಂದ್ರೆ, ಅವ್ರನ್ನ ನಿಭಾಯಿಸಲ್ಲ. ಗಂಡ್ಮಕ್ಳು ಬಂದು ನಮ್ಮಷ್ಟು ನಿಭಾಯಿಸೋ ತಾಳ್ಮೆ ಇಲ್ಲ, ಮತ್ತೆ ಪೇಶನ್ಸು ಇಲ್ಲ, ಮತ್ತೆ ಗಲಾಟೆ ಜಾಸ್ತಿ ಆಗತ್ತೆ ಮನೆಯಲ್ಲಿ ಅಲ್ವಾ? ಹೌದು. ರೀಲ್ಸ್ ಮಾಡ್ಲಿ, ಅದು ಅವರು ಪರ್ಸನಲ್, ನಾವೇನು ಹೇಳಕ್ಕಾಗಲ್ಲ. ದುಡಿಮೆ ಅನ್ನೋದು ನಮ್ಮ ಕೈಯಲ್ಲಿ ಇರ್ಬೇಕು. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ಹೊರಗಡೆ ಹೋದ್ರು ಒಂದ್ ಫೋನ್ ಮಾಡಿ ದುಡ್ಡು ಹಾಕ್ರಿ ಅಂದ್ರೆ ಅವ್ರೇನೋ ಕೆಲಸದಲ್ಲಿ ಇರ್ತಾರೆ, ತೆಗಿಯಕ್ ಆಗದಿರೋ ಸಿಚುವೇಶನ್ ಇರುತ್ತೆ. ನಾವು ಬಂದ್ ಗಲಾಟೆಗಳು ಮಾಡೋದು ಬೇಡ, ಅವರು ಬಂದ್ ಗಲಾಟೆಗಳು ಮಾಡೋದು ಬೇಡ. ನಮ್ಮ ಹತ್ರ ದುಡ್ಡಿತ್ತಂದ್ರೆ ನಾವ್ ಎಲ್ಲಾದ್ರೂ ಏನಾದ್ರು ಖರ್ಚು ಮಾಡ್ಕೋಬಹುದು. ಅವ್ರಿಗೆ ರೀಸನ್ ಕೊಡೋಷ್ಟಿಲ್ಲ. ನನ್ ಮಕ್ಳಿಗೆ ನಾನು ಏನಾದ್ರು ಬೇಕಾ ನಾನು ಕೊಡ್ಸ್ಕೋಬಹುದು, ನನಗೇನಾದ್ರು ಬೇಕಾ ನಾನು ಕೊಡ್ಸ್ಕೋಬಹುದು. ಅದರಿಂದ ಎಲ್ಲಾರು ದುಡಿದು ಕೈಯಲ್ಲಿ ದುಡ್ಡು ಇಟ್ಕೊಳ್ಳೋದು ಒಳ್ಳೇದು. ಆಮೇಲೆ ಇಂಪಾರ್ಟೆಂಟ್ ಥಿಂಗ್, ತವ್ರ ಮನೆಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅಲ್ವಾ? ಸೊ ಎಷ್ಟೋ ಜನ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೆಲ್ಪ್ ಮಾಡ್ಬೇಕು ಅಂತ ಇರುತ್ತೆ, ಆದ್ರೆ ಗಂಡನ ಸಂಪಾದನೆ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಆಗಲ್ಲ ಮನಸ್ಸು. ಸಡನ್ಲಿ ಅವ್ರು ನಮ್ಮ ಮನೆಗ್ ಬರ್ತೀನಿ ಅಂದ್ರು ನಮ್ಮ ಹತ್ರ ದುಡ್ಡು ಇರ್ಬೇಕು ಅವ್ರಿಗೆ ಖರ್ಚು ಮಾಡಕ್ಕೆ. ನಮ್ ಧಾರಾಳವಾಗಿ ಖರ್ಚು ಮಾಡ್ಬೇಕು. ಅಮ್ಮಗ್ ಏನ್ ಇಷ್ಟ, ಅಪ್ಪಗ್ ಏನ್ ಇಷ್ಟ ಅಂತ ನೋಡಿ ಖರ್ಚು ಮಾಡಕ್ಕೂ ನಮ್ಮ ಹತ್ರ ದುಡ್ಡು ಇರ್ಬೇಕು. ನಿಜ ನಿಜ. ಅದಕ್ಕೆ ಅವ್ರನ್ನ ಕೇಳ್ತೀವಿ ಅಂದ್ರೆ ನಾವು ಅವ್ರ ಕಾಲ್ ಕೆಳಗಡೆ ಕಸ ಆಗೋಗ್ತೀವಿ. ಸೊ ಸ್ವಾವಲಂಬಿ ಬದುಕು ದಿ ಬೆಸ್ಟ್.